ನಗುಮೊಗದ ವೀಕ್ಷಕರಿಗೆ ನಿತ್ಯಾನಂದ ನಗೆಗುಂದ ನೆಪ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಕೆಲವರು ಮಾರ್ಮಿಕವಾಗಿ ಮಾತಾಡ್ತಾರೆ. ಮಾರ್ಮಿಕವಾಗಿ ಮಾತಾಡೋದಂದರೆ ಅದರೊಳಗೆ ಏನೋ ಒಂದು ಅರ್ಥ ಇರುತ್ತೆ, ಒಳಗೆ ಅರ್ಥದೊಳಗೆ ಒಂದು ಅರ್ಥ. ನೋಡಿ, ಒಂದು ಮನೆಯಲ್ಲಿ ಅಮ್ಮ ತನ್ನ ಮಗನಿಗೆ 3 ವರ್ಷದ ಮಗನಿಗೆ ಹೇಳ್ತಾ ಇದ್ಲಂತೆ, ಏನಂದರೆ, ಮಗನೇ, ನಿನ್ನ ಅಪ್ಪ ತುಂಬ ನಾಚಿಕೆ ಸ್ವಭಾವದವರು. ಮಗನಿಗೆ ಅರ್ಥ ಆಗಿಲ್ಲ. ಅದು ಹೆಂಗೆ ಹೇಳ್ತೀಯಮ್ಮ? ಖಂಡಿತವಾಗಿ ನಿನ್ನ ಅಪ್ಪ ತುಂಬ ನಾಚಿಕೆ ಸ್ವಭಾವದವರು ಮಗನೇ, ಯಾಕೆಂದರೆ ನಿನಗೀಗ 3 ವರ್ಷ. ಅವರು ನಾಚಿಕೆ ಸ್ವಭಾವದವರು ಅಲ್ಲವಾಗಿರ್ತಿದ್ದರೆ ನಿನಗೆ ಈಗಾಗಲೇ 5 ವರ್ಷ ಆಗಿರೋದು. ಒಂದು ಅಪ್ಪ ಒಂದು ಮಗ ಹಾಗೆ ವಾಕಿಂಗ್ಗೆ ಹೊರಟಿದ್ರೆ, ವಾಕಿಂಗ್ಗೆ ಹೊರಟಬೇಕಿದ್ರೆ ಮಗ ಅಪ್ಪನಿಗೆ ಕೇಳ್ತಾನೆ, ಅಪ್ಪ ನನಗೊಂದು ಡೌಟ್ ಇದೆ, ಏನು ಹೇಳು, ನನಗೆ ಹೇಳು ನೀನು, ಕಾನ್ಫಿಡೆನ್ಸಿಗೂ ಕಾನ್ಫಿಡೆನ್ಷಿಯಲಿಗೂ ಏನು ವ್ಯತ್ಯಾಸ? ಆಗ ಅಪ್ಪ ಹೇಳ್ತಾನೆ, ಮಗನೇ, ನೀನು ನನ್ನ ಮಗ, ಇದು ಕಾನ್ಫಿಡೆನ್ಸ್. ಆದರೆ ನಿನ್ನ ಗೆಳೆಯನೂ ನನ್ನ ಮಗ, ಇದು ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ತಾರೆ. ಸ್ವಲ್ಪ ದೂರ ಹೋದಾಗ ಯಾವರೊಬ್ಬರು ದೊಡ್ಡ ಹೊಟ್ಟೆಯವರು ಎದುರಿಗೆ ಬರ್ತಾ ಇದ್ರಂತೆ. ಆಗ ಮಗ ಅಪ್ಪನಿಗೆ ಹೇಳ್ತಾನೆ, ಅಪ್ಪ ಅಪ್ಪ ಆ ದೊಡ್ಡ ಹೊಟ್ಟೆಯವರು ಯಾರು? ಆಗ ಅಪ್ಪ ಹೇಳ್ತಾನೆ, ನೋಡು, ಹಾಗೆಲ್ಲ ನೀನು ಅವರು ದೊಡ್ಡ ಹೊಟ್ಟೆಯವರು ಅಂತ ಹೇಳಬಾರ್ದು. ಯಾಕೆಂದರೆ ಅವರು ದೊಡ್ಡ ಉದ್ಯೋಗಪತಿ, ಬಿಗ್ ಇಂಡಸ್ಟ್ರಿಯಲಿಸ್ಟ್, ದೊಡ್ಡ ಮನುಷ್ಯ, ದೊಡ್ಡ ಉದ್ಯೋಗಪತಿ. ಹೌದಾ, ಸರಿ ಅಂತ ಒಪ್ಕೊಂಡ. ಇನ್ನು ಸ್ವಲ್ಪ ದೂರ ಹೋಗಬೇಕಿದ್ರೆ ದೊಡ್ಡ ಹೊಟ್ಟೆ ಒಬ್ಬಳು ಗರ್ಭಿಣಿ ಎದುರು ಬರ್ತಾ ಇದ್ರು. ಆಗ ಮಗ ಕೇಳ್ತಾನೆ, ಇವರು ಸಹ ಉದ್ಯೋಗಪತಿನ ಅಪ್ಪ? ಆಗ ಅಪ್ಪ ಹೇಳ್ತಾನೆ, ಇಲ್ಲ ಇಲ್ಲ, ಇವರು ಉದ್ಯೋಗಪತಿ ಅಲ್ಲ, ಇದು ಇವರ ಪತಿಯ ಉದ್ಯೋಗ ಅಂತ ಅಂತಾರೆ. ನಮ್ಮೂರಲ್ಲಿ ಒಬ್ಬರು ಶಾಸ್ತ್ರಿಗಳಿದ್ರು, ಅವರಿಗೆ ರಸಿಕ ಶಿಖಾಮಣಿ ಶಾಸ್ತ್ರಿಗಳಂತೆ ಹೆಸರು. ಆದರೆ ತುಂಬ ಮಡಿ ಮನುಷ್ಯ. ಎಷ್ಟು ಮಡಿ ಅಂದರೆ ನೀರನ್ನು ಕೂಡ ಅವರು ವಾಶ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ರು. ಪಾಪ ಇವರು ಒಂದು ಸಲ ಡಾಕ್ಟ್ರ್ ಹತ್ರ ಹೋಗಿದ್ರು BP ಚೆಕಪ್ಪಿಗೆ ಅಂತ. ಡಾಕ್ಟ್ರು ಹೇಳಿದರು, ಪುರೋಹಿತರೇ, ಶಾಸ್ತ್ರಿಗಳೇ, ಈ 3 ಮಾತ್ರೆಗಳನ್ನು ದಿನಕ್ಕೆ 3 ಮಾತ್ರೆ 1 ವಾರ ಸೇವಿಸಿ, ಮತ್ತು ಪುನಃ ರಿಪೀಟ್ ಆಗದಿದ್ದರೆ ಪುನಃ ಬನ್ನಿ ಅಂತ ಹೇಳಿದ್ರು. ಆದರೆ ಈ ಡಾಕ್ಟ್ರು ಶಾಸ್ತ್ರಿಗಳನ್ನ ಕೇಳಿದ್ರು, ಶಾಸ್ತ್ರಿಗಳೇ, ನನಗೂ ಒಂದು ಪ್ರಾಬ್ಲಮ್ ಆಗಿದೆ, ನನಗೆ ಯಾಕೋ ಈ ನಡುವೆ ನನ್ನ ವೃತ್ತಿಯಲ್ಲಿ ಟೆನ್ಷನ್ ಡೆವಲಪ್ ಆಗಿದೆ, ನಿಮ್ಮಲ್ಲಿಂದ ಏನಾದರೂ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಏನಾದಿದ್ದರೆ ಒಂದು ಸಲಹೆ ಹೇಳಿ ಅಂತ ಹೇಳ್ತಾರೆ. ಆಗ ಶಾಸ್ತ್ರಿಗಳು ಹೇಳ್ತಾರೆ, ಡಾಕ್ಟ್ರೇ, ಒಳ್ಳೆಯ ಸಲಹೆ ಇದೆ ನೋಡಿ, ವಿಷ್ಣು ಸಹಸ್ರನಾಮದ ಸಾಲುಗಳನ್ನು 3 ಸಾಲುಗಳನ್ನು ದಿನಕ್ಕೆ 3 ಸಲದಂತೆ ಹೇಳಿ, ಹಾಗೆ 1 ವಾರ ಕಂಟಿನ್ಯೂ ಮಾಡಿ, ಏನಾದರೂ ಪರಿಣಾಮ ಇಲ್ಲದಿದ್ದರೆ ಆ ಡೋಸನ್ನು ಮತ್ತೆ ರಿಪೀಟ್ ಮಾಡಿ ಅಂತಂದರು. ಇದೇ ಭಾಷೆಯಲ್ಲಿ ಅವರು ಉತ್ತರ ಕೊಟ್ಟರು. ನಾನು ಇನ್ನೊಂದು ಪ್ರಶ್ನೆ ಅವರ ಕೇಳಿದೆ, ಶಾಸ್ತ್ರಿಗಳೇ, ಭಾರತದಲ್ಲಿರುವ ಪ್ರಚಲಿತ ಪತ್ರಿಕೆ ಯಾವುದು? ಅವರು ಹೇಳ್ತಾರೆ, ಭಾರತದಲ್ಲಿರುವ ಪ್ರಚಲಿತ ಪತ್ರಿಕೆಗಳೆಂದರೆ ಲಗ್ನ ಪತ್ರಿಕೆಗಳು ಅಂತ ಹೇಳ್ತಾರೆ. ಮತ್ತೆ ಅವರನ್ನು ಕೇಳಿದೆ, ಶಾಸ್ತ್ರಿಗಳೇ, ಈ ಪಾಶ್ಚಾತ್ಯ ಸಂಸ್ಕೃತಿಗೂ ಭಾರತೀಯ ಸಂಸ್ಕೃತಿಗೂ ಏನು ವ್ಯತ್ಯಾಸ? ಕೆಲವೇ ವಾಕ್ಯಗಳಲ್ಲಿ ಹೇಳಿ. ನೋಡಿ ಡಾಕ್ಟ್ರೇ, ಪಾಶ್ಚಾತ್ಯರು ತುಂಬ ಶ್ರೀಮಂತರು, ಭಾರತ ದೇಶ ಬಡ ದೇಶ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಿ, ಪಾಶ್ಚಾತ್ಯ ದೇಶದಲ್ಲಿ ಜನರಿಗೆ ಶ್ರೀಮಂತಿಕೆ, ನಮ್ಮಲ್ಲಿ ಬಡತನ. ನಮ್ಮ ದೇಶದಲ್ಲಿ ಜನರಿಗೆ ಹೊಟ್ಟೆಗೆ ಹಿಟ್ಟಿಲ್ಲ, ಆ ದೇಶದಲ್ಲಿ ಜನರಿಗೆ ಹೊಟ್ಟೆಗೆ ರೆಸ್ಟ್ ಇಲ್ಲ. ನಮ್ಮ ದೇಶದಲ್ಲಿ ಹೊಟ್ಟೆ ಹೊರೆವ ಚಿಂತೆ, ಅಲ್ಲಿ ಹೊಟ್ಟೆ ಹೊರುವ ಚಿಂತೆ. ನಮ್ಮ ದೇಶದಲ್ಲಿ ಜನರಿಗೆ ಚಹಕ್ಕೆ ಹಾಕಲು ಸಕ್ಕರೆ ಇಲ್ಲ, ಅವರು ಅಲ್ಲಿಯ ದೇಶದಲ್ಲಿ ಚಹಕ್ಕೆ ಸಕ್ಕರೆ ಹಾಕುವಂಗಿಲ್ಲ, ಡಯಾಬಿಟಿಸ್. ನಮ್ಮ ದೇಶದಲ್ಲಿ ಹೆತ್ತವರಿಗೆ ಚಿಂತೆ, ಮಕ್ಕಳು ಶಾಲೆಗೆ ಹೋಗಿಲ್ಲವಲ್ಲ ಎಂಬ ಚಿಂತೆ, ಅಲ್ಲಿ ದೇಶದಲ್ಲಿ ಮಕ್ಕಳು ಶಾಲೆಯಿಂದ ಬಂದಿಲ್ಲವಲ್ಲ ಅಂತ ಚಿಂತೆ. ನಮ್ಮ ದೇಶದಲ್ಲಿ ಎಷ್ಟು ಬಡತನ ಎಂದರೆ ನಮ್ಮಲ್ಲಿ ಉಡಲು ಅರಿವೇ ಇಲ್ಲ, ಆ ದೇಶದಲ್ಲಿ ಜನರಿಗೆ ಉಡಬೇಕೆಂಬ ಅರಿವೇ ಇಲ್ಲ. ಆಮೇಲೆ ನಾನು ಕೇಳಿದೆ ಅವರಿಗೆ, ಮಾತಾಡ್ತಾ, ಈಗ ಈ ಮದುವೆ ಬಗ್ಗೆ ಹೇಳಿ ಶಾಸ್ತ್ರಿಗಳೇ, ಈಗ ಈ ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ಇದರ ಬಗ್ಗೆ ನಿಮ್ಮ ವ್ಯಾಖ್ಯಾನ ಏನು? ಅವ್ರು ಹೇಳ್ತಾರೆ, ಪುತ್ರರೇ, ಲವ್ ಎಟ್ ಫಸ್ಟ್ ಸೈಟ್ ಅಂದರೆ ಆ ಮದುವೆಯಾಗುವ ವರನಿಗೆ, ಹುಡುಗನಿಗೆ ಬೆಂಗಳೂರಲ್ಲಿ ಸ್ವಂತ ಮನೆ ಕಟ್ಟಿಸಲು ಒಂದು ನಿವೇಶನ ಸೈಟ್ ಇದೆಯೇ ಇಲ್ಲವೇ ಎಂಬುದನ್ನು ಖಚಿತ ಮಾಡಿಕೊಂಡು ಆ ಮದುವೆಯ ಪ್ರಸ್ತಾಪನ ಇಡುವುದಕ್ಕೆ ಲವ್ ಎಟ್ ಫಸ್ಟ್ ಸೈಟ್ ಅಂತಾರೆ. ಆಮೇಲೆ ನಾನು ಕೇಳಿದೆ, ಶಾಸ್ತ್ರಿಗಳೇ, ಲವ್ ಮ್ಯಾರೇಜ್ ಮತ್ತು ಅರೇಂಜ್ಡ್ ಮ್ಯಾರೇಜಿಗೆ ಏನು ವ್ಯತ್ಯಾಸ? ಅವ್ರು ಹೇಳ್ತಾರೆ, ಅಂಥ ದೊಡ್ಡ ವ್ಯತ್ಯಾಸ ಇಲ್ಲ, ಒನ್ ಈಸ್ ನ್ಯಾಚುರಲ್ ಡೆತ್, ಅದರ್ ಈಸ್ ಸುಸೈಡ್ ಅಂತ. ಯಾಕೆಂದರೆ ಲವ್ ಮ್ಯಾರೇಜಲ್ಲಿ ನಾವು ಪ್ರೀತಿ ಮಾಡಿದ ಹುಡುಗಿಯನ್ನೇ ಮದುವೆ ಆಗಬಹುದು, ಆದರೆ ಅರೇಂಜ್ಡ್ ಮ್ಯಾರೇಜಲ್ಲಿ ಇನ್ನೊಬ್ಬರು ಪ್ರೀತಿ ಮಾಡಿದ ಹುಡುಗಿಯನ್ನು ಮದುವೆ ಆಗಬಹುದೇನೋ ಎಂಬ ಸಂಶಯ ಕೂಡ ಇರುತ್ತೆ ಅಂತ ಅವಳು ಬಹಳವಾಗಿ ಹೇಳಿ. ಸ್ನೇಹಿತರೆ, ಮತ್ತೆ ಭೇಟಿ ಆಗೋಣ. ಈಗ ಒಂದು ಸಣ್ಣ ಬ್ರೇಕ್.